ಗೋವುಗಳೊಂದಿಗೆ ಭಾವನಾತ್ಮಕ ಸಂಬಂಧ ಹೊಂದಿರೋ ಇವರುಗಳು ಇವರಲ್ಲಿನ ಗೋವುಗಳು ಸತ್ತಾಗ ಮನೆಯ ಸದಸ್ಯರೊಬ್ಬ ಸತ್ತಷ್ಟೇ ಭಾವುಕರಾಗಿ ಅಳೋದಿದೆಯಂತೆ. ಭಾರತದಲ್ಲಾಗುವಂತೆ ಇವರಲ್ಲಿಯೂ ಸಹ ಗೋವು ಕಳ್ಳತನ ಅವ್ಯಾಹತವಾಗಿ ನಡೆಯುತ್ತಿರುತ್ತೆ. ಹೀಗಾಗಿ ದಕ್ಷಿಣ ಸುಡಾನ್ನ ಈ ಮುಂದಾರಿ ಆದಿವಾಸಿಗಳು ನಮ್ಮಂತೆ ದೊಣ್ಣೆ ಕೋಲುಗಳನ್ನು ಹಿಡಿದು ದನ ಕಾಯೋದರ ಬದಲು ನಾಡಬಂದೂಕು, AK-47, ಕತ್ತಿ ಮತ್ತಿತರ ಮಾರಕಾಸ್ತ್ರಗಳನ್ನು ಹಿಡಿದು ದನ ಕಾಯುತ್ತಾರೆ. ರಾತ್ರಿಯ ಹೊತ್ತು ಮಕ್ಕಳು, ಹೆಂಗಸರು ಗೋವುಗಳೊಂದಿಗೆ ಮಲಗಿದ್ದರೆ ಗಂಡಸರು ಗನ್ನುಗಳನ್ನು ಹಿಡಿದು ಗೋವುಗಳನ್ನು ಕಾಯುತ್ತಿರುತ್ತಾರೆ. ಇಷ್ಟಾದರೂ ಪ್ರತಿ ವರ್ಷ ಇಲ್ಲಿ ಸುಮಾರು 3.5 ಲಕ್ಷಕ್ಕೂ ಹೆಚ್ಚು ಹಸು ಹಾಗೂ ಎತ್ತುಗಳ ಕಳ್ಳತನವಾಗುತ್ತಿರುತ್ತೆ. ಹಾಗೆಯೇ ಗೋವುಗಳಿಗಾಗಿ ನಡೆಯೋ ಇಂತಹ ಘರ್ಷಣೆಗಳಲ್ಲಿ ಪ್ರತಿ ವರ್ಷ ಏನಿಲ್ಲ ಅಂದರೂ ಸುಮಾರು 2,500ಕ್ಕೂ ಹೆಚ್ಚಿನ ಜನರು ಪ್ರಾಣ ಕಳೆದುಕೊಳ್ಳುತ್ತಾರಂತೆ. ಹೀಗೆ ಇಲ್ಲಿ ಜಾನುವಾರುಗಳಿಗಾಗಿ ಘರ್ಷಣೆ ನಡೆಯೋದು ಸಾಮಾನ್ಯವಂತೆ.